ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಮಾರ್ಗ ಬಳ್ಳಾರಿ ಜಿಲ್ಲೆ ವತಿಯಿಂದ ರಾಯಚೂರು ಜಿಲ್ಲೆ ಸಿರವಾರ ತಾಲೂಕಿನ ವಕ್ಲಾನಿ ಗ್ರಾಮದಲ್ಲಿ ಅಶ್ವಿನಿ ಛಲವಾದಿ ಎನ್ನುವ ಹೆಣ್ಣುಮಗಳನ್ನು ಅತ್ಯಾಚಾರ ಮಾಡಿ ಕೊಲೆಗೈದ ಆರೋಪಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ಅವರ ಕುಟುಂಬಕ್ಕೆ ಭದ್ರತೆ ನೀಡುವಂತೆ ಬಳ್ಳಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಸಂಚಾಲಕ ಸೋಮಪ್ಪ ಛಲವಾದಿ, ರಾಜ್ಯ ಸಮಿತಿ ಸದಸ್ಯ ಬೈಲೂರು ಮಲ್ಲಿಕಾರ್ಜುನ, ಜಿಲ್ಲಾ ಸಂಘಟನೆ ಸಂಚಾಲಕ ಶ್ರೀಹರಿ, ಕುರುಗೋಡು ತಾಲೂಕು ಅಧ್ಯಕ್ಷ ಬಿ. ನಾಗೇಂದ್ರ, ಬೈಲೂರು ಕುರುಗೋಡು ತಾಲೂಕು ಸಂಘಟನೆ ಸಂಚಾಲಕ ಪಂಪಾಪತಿ, ಕಂಪ್ಲಿ ಉಸ್ತುವಾರಿ ವಿರೂಪಾಕ್ಷಿ ಕಳೆ, ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ತಿಪ್ಪಣ್ಣ, ಬಳ್ಳಾರಿ ತಾಲೂಕು ಸಂಚಾಲಕ ರಾಮಕುಡುತಿನಿ, ಕುರುಗೋಡು ತಾಲೂಕು ಉಪಾಧ್ಯಕ್ಷ ವೀರೇಶ್, ಕುರುಗೋಡು ಸಂಘಟನೆ ಸಂಚಾಲಕ ಸುಧೀರ್ ಬಾದಾನಟ್ಟಿ, ಸಿರುಗುಪ್ಪ ತಾಲೂಕು ಸಂಘಟನೆ ಸಂಚಾಲಕ ರಮೇಶ್, ಸಂಘಟನೆ ಸಂಚಾಲಕ ಮಲ್ಲಿಕಾರ್ಜುನ ಬಲಕುಂದಿ ಹಾಗೂ ಪ್ರಮುಖ ಮುಖಂಡರಾದ ಮಹೇಶ್ ಸಿಂಧಗೇರಿ ಮತ್ತು ಸರದಾರ್ ಸಿಂಧಿಗೇರಿ ಉಪಸ್ಥಿತರಿದ್ದು ಮನವಿಗೆ ಸಹಿ ಮಾಡಿದ್ದಾರೆ. ರಾಯಚೂರು ಜಿಲ್ಲೆ ಸಿರವಾರ ತಾಲೂಕು ಬಕ್ರೇಡಿ ಎನ್ನುವ ಗ್ರಾಮದಲ್ಲಿ 4 ಜನ ದುಷ್ಕರ್ಮಿಗೆ ಹೆಣ್ಣುಗಳನ್ನು ಅತ್ಯಾಚಾರ ಮಾಡುವುದರಿಂದ ಕ್ರೂರವಾಗಿ ನಡೆಕೊಂಡು ಆಕೆಯನ್ನ ಜೀವಂತವಾಗಿ ಕೊಲ್ಲಿ ಆಕೆನ ಬಾಯಿ ಸಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸರ್ಕಾರಕ್ಕೆ ನಿಮ್ಮ ಕೇಂದ್ರ ಒಂದು ಕುಟುಂಬಕ್ಕೆ ಪರಿಹಾರವನ್ನು ಸಮಾಜದಲ್ಲಿ ಬದುಕಿ ಅರ್ಹಳ ಗೊತ್ತಾಗ್ತದೆ. ತುಂಬ ಕ್ರೂರವಾಗಿ ಆ ಹೆಣ್ಮಗಳ ಮೇಲೆ ಅತ್ಯಾಚಾರ ಒಂದು ಸಾಯಿಸಿದ್ದಾರೆ. ಹಾಗಾಗಿ ಸರ್ಕಾರ ಕೂಡ ಈ ವಿಚಾರವಾಗಿ ಅತ್ಯಂತ ಹೆಚ್ಚು ಗಮನ ವಹಿಸಿ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು, ಆ ಒಂದು ಕುಟುಂಬಕ್ಕೆ ಭದ್ರತೆಯನ್ನು ಕೊಡಬೇಕು ಅಂತ ಹೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಮಾರ್ಗ ಸಮಿತಿಯಲ್ಲಿ ನಾವು ನಿಮ್ಮ ಮುಖಾಂತರ ಮನವಿಯನ್ನು ಮಾಡ್ತೀವಿ. ಮುಂದೆ